ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ಮತ್ತೊಂದು ಸಾರಿ ದೇವರ ವಾಕ್ಯದೊಂದಿಗೆ ನಿಮ್ಮ ಬಳಿಯಲ್ಲಿ ಬರುವುದರಲ್ಲಿ ಬಹಳ ಸಂತೋಷವುಳ್ಳವನಾಗಿದ್ದೇನೆ. ದೇವರು ಕೊಟ್ಟಂತಹ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ನೆಹಮ್ಯನ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ. ಆದರೂ ನಾವು ಕಟ್ಟುವ ಕೆಲಸವನ್ನು ಮುಂದರಿಸಿದೆವು. ನೆಹಮ್ಯನ ಒಂದು ಮಾತು. ನೆಹಮ್ಯನು ಅರ್ಥಶಸ್ತ್ರ ರಾಜನ ಪಾನ ಸೇವಕನಾಗಿದ್ದಂತಹ ಕಾಲ. ಆದರೆ ಯೆರೂಸಲೇಮಿನ ಪೌಳಿ ಗೋಡೆಗಳೆಲ್ಲ ನಾಶವಾಗಿದೆ, ಆಳು ಬಿದ್ದಿದೆ ಎಂದು ತಿಳಿದಾಗ ಅದನ್ನು ಸರಿಪಡಿಸುವುದಕ್ಕಾಗಿ, ಆ ಗೋಡೆಯನ್ನು ಕಟ್ಟುವುದಕ್ಕಾಗಿ ಬರುವುದಕ್ಕಾಗಿ ಅವನು ಪ್ರಯತ್ನವನ್ನು ಮಾಡ್ತಾನೆ. ಹಾಗೆ ರಾಜನ ಅನುಮತಿಯನ್ನು ಪಡೆದುಕೊಂಡು ಯೆರೂಸಲೇಮಿಗೆ ಬಂದು ಅಲ್ಲಿನ ಬಾಗಿಲುಗಳ ಜೀರ್ಣೋದ್ಧಾರವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾನೆ. 3ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವಾಗ ಜೀರ್ಣೋದ್ಧಾರದ ಕೆಲಸದಲ್ಲಿ ನಿರತನಾಗಿರುವ ನೆಹಮ್ಯನನ್ನು ನಾವು ನೋಡ್ಬೋದು. ಆದರೆ ಆ ಕೆಲಸವನ್ನು ಮಾಡ್ತಾ ಇರುವಂತಹ ಸಮಯದಲ್ಲಿ ಅನೇಕ ರೀತಿಯ ತಡೆಗಳನ್ನು ಅವರು ಅನುಭವಿಸ್ತಾರೆ. ನಮ್ಮ ಜೀವಿತದಲ್ಲೂ ಸಹ ಯಾವುದಾದ್ರೂ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಹೋಗುವಾಗ ತಡೆಗಳು ಬರುವುದು ಸಹಜ. ತಡೆಗಳು ಬರುವಾಗ ನಾವೆಲ್ಲರೂ ನಿರಾಶರಾಗುವಂಥದ್ದು ಸಹಜವಾದ. 4ನೇ ಅಧ್ಯಾಯ ಹೆಡ್ಡಿಂಗಲ್ಲಿ ಓದ್ತೀವಿ, ವಿರೋಧಿಗಳು ಹೊಟ್ಟೆ ಕಿಚ್ಚಿನಿಂದ ಕಟ್ಟುವುದಕ್ಕೆ ಅಡ್ಡಿ ಮಾಡಿದ್ದು. ಕೆಲಸಗಳನ್ನು ಮಾಡುವುದಕ್ಕಾಗಿ ಬಂದಂತಹ ಆ ಕೆಲಸವನ್ನು ಪ್ರಯತ್ನ ವಿರೋಧಿಗಳು ಮಾಡ್ತಾ ಇದ್ದಾರೆ. ಅನೇಕ ರೀತಿ ಅವರನ್ನು ಮಾನಸಿಕವಾಗಿ ಕುಂದಿಸುವುದಕ್ಕೆ, ಶಾರೀರಿಕವಾಗಿ ಬಲಹೀನಗೊಳಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುವುದನ್ನು ನಾವು ನೋಡಬಹುದು. 2-3 ವಾಕ್ಯಗಳಲ್ಲಿ ಓದುವಾಗ ನಾವು ಈ ರೀತಿಯಲ್ಲಿ ಓದ್ತೇವೆ. 3ನೇ ವಾಕ್ಯದಲ್ಲಿ ಅವನ ಬಳಿಯಲ್ಲಿ ನಿಂತಿದ್ದ ಅಮ್ಮೋನ್ಯನಾದ ಟೋಬಿಯನು ಅವರು ಕಟ್ಟುವ ಕಲ್ಲುಗೋಡೆಯ ಮೇಲೆ ನರಿ ಹಾರಿದರೆ ಅದು ಬಿದ್ದು ಹೋಗುವುದು. 4ನೇ ವಾಕ್ಯ, ನಮ್ಮ ದೇವರೇ ಕೇಳು, ಅವರು ನಮ್ಮನ್ನು ಎಷ್ಟು ಹೀಯಾಳಿಸುತ್ತಾರೆ, ಈ ನಿಂದೆಯನ್ನು ಅವರ ತಲೆ ಮೇಲೆ ಬರಮಾಡು. 5ನೇ ವಾಕ್ಯದ ಕೊನೆ ಭಾಗದಲ್ಲಿ, ಕಟ್ಟುವವರ ಮುಂದೆಯೇ ಅವರು ನಿನ್ನನ್ನು ಕೆಣಕಿದ್ದಾರಲ್ಲ. ಹಾಗಾದ್ರೆ ಗೇಲಿ ಮಾಡ್ತಾ ಇದ್ದಾರೆ, ನಿಂದೆ ಮಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ಹೀಯಾಳಿಸ್ತಾ ಇದ್ದಾರೆ, ಕೆಣಕ್ತಾ ಇದ್ದಾರೆ. ಆದರೂ ನಾವು ಕಟ್ಟುವ ಕೆಲಸವನ್ನು ಮುಂದರಿಸಿದೆವು. ಈ ಆದರೂ ಎಂಬ ಪದ ನಮಗೆ ಬಹಳ ಪ್ರಾಮುಖ್ಯವಾದದ್ದು. ಇಷ್ಟೆಲ್ಲ ಇದ್ರೂ ಸಹ ನಾವು ಕೆಲಸವನ್ನು ಮುಂದುವರಿಸ್ತೀವಿ. ಯಾಕೆ? ದೇವರು ಸಹಾಯ ಮಾಡ್ತಾನೆ ಎಂಬ ಒಂದು ನಂಬಿಕೆ. ಅದರ 20ನೇ ವಾಕ್ಯದಲ್ಲಿ ಓದುವಾಗ, ನಿಮಗೆ ಕೊಂಬಿನ ಧ್ವನಿಯು ಯಾವ ಸ್ಥಳದಿಂದ ಕೇಳಿ ಬರುವುದೋ ಆ ಸ್ಥಳಕ್ಕೆ ನಮ್ಮ ಹತ್ತಿರ ಕೂಡಿ ಬನ್ನಿರಿ, ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡುವನು. ನೆಹಮ್ಯನ ನಂಬಿಕೆ ಏನು ಗೊತ್ತಾ? ಇಷ್ಟೆಲ್ಲ ವಿರೋಧಗಳಿದ್ದರು, ಇಷ್ಟೆಲ್ಲ ನಿಂದೆಗಳು, ಅವಮಾನಗಳಿದ್ದರೂ ಸಹ ಸನ್ಬಲ್ಲತ್, ಟೋಬಿಯ ಮುಂತಾದವರು ನಿರಾಶೆಯ ಮಾತುಗಳನ್ನು ಹೇಳುವ ಮೂಲಕ ಹೊಟ್ಟೆ ಕಿಚ್ಚಿನಿಂದ ಇವರನ್ನ ಕುಂದಿಸುವುದಕ್ಕಾಗಿ, ಇವರ ಬಲ ಕುಂದಿಸುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇರುವಂಥ ಸಮಯದಲ್ಲಿ 8ನೇ ವಾಕ್ಯದಲ್ಲಿ ಓದ್ತೀವಿ, ಅವರನ್ನ ನಾವು ಒಟ್ಟಾಗಿ ಯೆರೂಸಲೇಮಿನವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಿ ಅವರನ್ನ ತಳಮಣೆಗೊಳಿಸೋಣ ಎಂದು ಒಳಸಂಚು ಮಾಡಿಕೊಂಡರು. ಒಳಸಂಚು ಮಾಡ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ಅವಮಾನ ಪಡಿಸ್ತಾ ಇದ್ದಾರೆ. ಒಂದೇ ಉದ್ದೇಶ, ವಿರೋಧಿಗಳ ಒಂದೇ ಉದ್ದೇಶ, ಈ ಕೆಲಸವನ್ನ ನಿಲ್ಲಿಸಿ ಬಿಡಬೇಕು, ಈ ಕೆಲಸ ನಡೀಬಾರ್ದು, ಇದು ಸ್ಟಾಪ್ ಆಗಬೇಕು ಎಂಬುದು ಅವರ ಉದ್ದೇಶ. ಆದರೆ ನೆಹಮ್ಯನಿಗೆ ಒಂದು ನಂಬಿಕೆ ಇತ್ತು, ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡ್ತಾನೆ. ಅದರ 2ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ನಾನು ಅವರಿಗೆ ಪರಲೋಕ ದೇವರು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುವನು. ಇಂದು ನನ್ನನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳ ವೇಳೆ ಜೀವಿತದಲ್ಲಿ ಅನೇಕ ರೀತಿಯ ನಿಂದೆಗಳು, ಅವಮಾನಗಳು, ಕಷ್ಟಗಳು, ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ನಿನ್ನ ಜೀವಿತದಲ್ಲಿ ಏನ್ ಮಾಡೋದು, ಮುಂದಕ್ಕೆ ಹೋಗ್ಬೇಕಾ ಬೇಡವಾ, ಏನ್ ಮಾಡಬೇಕು ಎಂಬ ಯೋಚನೆಯಲ್ಲಿರೋದಾದ್ರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲ, ನೀನ್ ಮುನ್ನುಗ್ಗು, ನಿನಗಾಗಿ ಯುದ್ಧ ಮಾಡುವಂತ ಒಬ್ಬ ದೇವರಿದ್ದಾನೆ. ನೀನ್ ಮುಂದೆ ಸಾಗುವಾಗ ನಿನಗಾಗಿ ಯುದ್ಧ ಮಾಡಿ ಜಯವನ್ನು ಕೊಡುವಂತ ಒಬ್ಬ ದೇವರಿದ್ದಾನೆ. ನೆಹಮ್ಯನು ಹೇಳ್ತಾನೆ, ಇಷ್ಟೆಲ್ಲ ಸಮಸ್ಯೆ ಬಂದ್ರು ನಾವು ಕೆಲಸ ಬಿಟ್ಟಿಲ್ಲ. ಈ ನಮ್ಮ ಜೀವಿತದಲ್ಲಿ ವಿರೋಧಿಗಳು ಇದ್ದೇ ಇದ್ದಾರೆ. ಸೈತಾನ್ ಅನೇಕ ರೀತಿಯ ವಿರೋಧಗಳನ್ನು ಮಾಡ್ತಾನೆ. ನಿಮ್ಮ ವಿರೋಧಿಯಾದ ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸುತ್ತಾ ಸಿಂಹದೋಪಾದಿಯಲ್ಲಿ ತಿರುಗುತ್ತಾ ಇರುವಂತಹ ಆ ಸನ್ನಿವೇಶದಲ್ಲಿಯೂ ಸಹ ಒಂದು ವಿಷಯ ತಿಳಿದುಕೊಳ್ಬೇಕು, ನಾನು ಮುಂದೆ ಸಾಗ್ತೀನಿ. ಏನೇ ಸಮಸ್ಯೆ ಇದ್ರು, ಏನೇ ರೋಗ ಇದ್ರು, ನಾನು ಮುನ್ನುಗ್ತೇನೆ. ಯಾಕೆಂದ್ರೆ ನನ್ನ ದೇವರು ನನಗಾಗಿ ಯುದ್ಧ ಮಾಡ್ತಾನೆ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ನೆಹಮ್ಯನ ನಂಬಿಕೆ
ಇಂದು ನಮ್ಮ ಜೀವಿತದಲ್ಲಿ ಉಂಟಾಗಲಿ. ನಾವು ಭರವಸೆ ಇಟ್ಟಿರೋದು ದೇವರನ್ನ. ನನ್ನ ಪರಲೋಕದ ದೇವರು ನನಗೆ ಸಫಲತೆಯನ್ನು ಕೊಡ್ತಾನೆ, ಸಾಫಲ್ಯವನ್ನು ಅನುಗ್ರಹಿಸ್ತಾನೆ ಎಂಬುದಾಗಿ ನಂಬಿಕೆಯಿಂದ ನಾವು ಹೇಳೋಣ. ನಂಬಿಕೆಯಿಂದ ಮುಂದುವರೆದಂತಹ ನೆಹಮ್ಯನ ಜೀವಿತದಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ನೋಡ್ತೇವೆ, ಇಷ್ಟೆಲ್ಲ ಸಮಸ್ಯೆಗಳು ಬಂದರೂ ಸಹ ಅದನ್ನ ಜಯಿಸಿ ಆ ಗೋಡೆಯನ್ನ ಕಟ್ಟಿ ತೀರಿಸ್ತಾನೆ. ನಾವು 6ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಓದುವಾಗ, ಗೋಡೆಯು ಭಾದ್ರಪದ ಮಾಸದ 25ನೇ ದಿನದಲ್ಲಿ ತೀರಿತು. ಅದನ್ನು ಕಟ್ಟುವುದಕ್ಕೆ ಒಟ್ಟು 52 ದಿನಗಳು ಹಿಡಿದವು. ಈ ಗೋಡೆ ಕಟ್ಟಿ ಮುಗಿಸಬಾರದೆಂಬುದಾಗಿ ತಡೆ ಮಾಡಿದಂತಹ ಎಲ್ಲ ಶತ್ರುಗಳು ನಾಚಿಕೆ ಪಡುವ ಹಾಗೆ ದೇವರು ಅವರಿಗಾಗಿ ಯುದ್ಧ ಮಾಡಿ ಆ ಗೋಡೆಯನ್ನು ಕಟ್ಟಿ ಮುಗಿಸುವುದಕ್ಕೆ ಸಹಾಯ ಮಾಡಿದ್ದಾರೆ. ಇಂದು ನೀನು ಮುಂದೆ ಸಾಗುವಾಗ ಬರುವಂಥ ನಿಂದೆ ಅವಮಾನಗಳ ಮಧ್ಯದಲ್ಲಿ ನಿನಗೆ ಜಯವನ್ನು ಕೊಟ್ಟು ಮುನ್ನಡೆಸಿ ನಿನ್ನನ್ನು ಆಶೀರ್ವಾದಕರವಾಗಿ ನಡೆಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿಂದೆ ಅವಮಾನಗಳ ಮೂಲಕ, ಗೇಲಿಯ ಮೂಲಕ, ಒಳಸಂಚುಗಳ ಮೂಲಕ ವೇದನೆ ಅನುಭವಿಸ್ತಾ ಇರುವಂತಹ ಯಾರಾದರೂ ಇದ್ದರೆ, ನಿರಾಶೆಯಲ್ಲಿ ಯಾರಾದರೂ ಇದ್ದರೆ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ರೆ, ಶಾರೀರಿಕವಾಗಿ ಬಲಹೀನವಾಗಿದ್ರೆ, ಯೇಸುವಿನ ನಾಮದಲ್ಲಿ ಕರ್ತನೆ ನೀನು ಅವರಿಗಾಗಿ ಯುದ್ಧ ಮಾಡಿ ಒಂದು ದೊಡ್ಡ ಜಯವನ್ನು ಕೊಡಪ್ಪ. ಅವರು ನಿನ್ನ ಮೇಲೆ ಭರವಸೆ ಬಿಟ್ಟು ಮುಂದೆ ಸಾಗುವಂತೆ, ನಮ್ಮ ದೇವರು ನಮಗಾಗಿ ಯುದ್ಧ ಮಾಡಿ ಜಯ ಕೊಡ್ತಾನೆ ಎಂಬ ನಂಬಿಕೆಯಿಂದ ಮುಂದೆ ಸಾಗುವಂತೆ ಕರ್ತನೆ ನೀನು ಅವರಿಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್.